ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತು ಈ ಎಲ್ಲರ ಮನೆಯಲ್ಲಿ ದೇವರ ಕೋಣೆ ಅಂತ ಇದ್ದೇ ಇರುತ್ತಲ್ವಾ. ಹಾಗಾಗಿ ಈ ದೀಪದ ಒಳಗಡೆ ನೀವು ಆದಷ್ಟು ತಲೆ ಮೇಲೆ ಸ್ನಾನ ಮಾಡಿಕೊಂಡು ನಿಮ್ಮ ಮನೆ ದೇವರು, ಕುಲ ದೇವರ ಹೆಸರನ್ನು ಹೇಳ್ಕೊಂಡು ದೀಪದ ಒಳಗಡೆ ಲವಂಗ ಹಾಕಿ ನೋಡಿ. ನಿಮ್ಮ ಮನೆಯಲ್ಲಿರುವ ಈ ನಕಾರಾತ್ಮಕತೆ, ಈ ಮಾಟ ಮಂತ್ರ, ನರದೃಷ್ಟಿ ಯಾವುದೇ ಇದ್ರೂ ಇದು ಸಂಪತ್ತಿನ ದೇವತೆ ತಾಯಿ ಮಹಾಲಕ್ಷ್ಮಿಗೆ ಪ್ರಿಯವಾದ ಈ ಲವಂಗದಿಂದ ನಿಮಗೆ ಧನಾಭಿವೃದ್ಧಿ ಆಗುತ್ತೆ ಮತ್ತು ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ. ನಿಮ್ಮ ಮನೆಯಲ್ಲಿ ಯಾವುದೇ ಕೆಟ್ಟ ದೃಷ್ಟಿಗಳಿಂದ ನೀವು ದೂರ ಇರಬಹುದು. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ಲಾಭ ಅನ್ನೋದು ಕಾಣ್ತೀರಾ. ಬರೀ ಶುಭ ಸುದ್ದಿಗಳೇ ನೋಡ್ತೀರಾ. ನನ್ನ ಆತ್ಮೀಯ ಸಿಂಹರಾಶಿಯವರೇ, ಬ್ರಹ್ಮಾಂಡದ ಅನಂತ ಚಲನೆಯಲ್ಲಿ ನವಗ್ರಹಗಳ ಸಂಚಾರವು ಮನುಷ್ಯನ ಜೀವನದ ಮೇಲೆ ನಿರಂತರ ಪ್ರಭಾವ ಬೀರುತ್ತಲೇ ಇರುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಶಿ ಚಕ್ರದ ಅತ್ಯಂತ ಪ್ರಭಾವಶಾಲಿ ಮತ್ತು ತೇಜಸ್ವಿ ರಾಶಿ ಎಂದರೆ ಅದು ಸೂರ್ಯನ ಅಧಿಪತ್ಯ ಹೊಂದಿರುವ ಸಿಂಹರಾಶಿ. ಸಿಂಹರಾಶಿಯ ಜಾತಕದವರ ಜೀವನದಲ್ಲಿ ಈಗ ಅಭೂತಪೂರ್ವ ಮತ್ತು ಅತ್ಯಂತ ತುರ್ತು ಬದಲಾವಣೆಯ ಕಾಲಘಟ್ಟ ಎದುರಾಗಿದೆ. ಇದು ಕೇವಲ ಸಾಧಾರಣ ದಿನದ ಭವಿಷ್ಯವಲ್ಲ. ಮುಂದಿನ 74ರಿಂದ 75 ಗಂಟೆಗಳ ಅವಧಿಯಲ್ಲಿ ನಿಮ್ಮ ಮೊಬೈಲ್ ಫೋನ್ಗೆ ಬರುವ ಅನಿರೀಕ್ಷಿತ ಕರೆ ಅಥವಾ ನಿಮ್ಮ ಬದುಕಿನ ಹೆಜ್ಜೆಯನ್ನು ಬದಲಾಯಿಸಬಲ್ಲ ಮಹತ್ತರ ಸಂದೇಶವು ನಿಮ್ಮ ಇಡೀ ಭವಿಷ್ಯವನ್ನೇ ತಿರುವು ಮುರುವು ಮಾಡುತ್ತೆ. ಕಳೆದ ಕೆಲವು ವರ್ಷಗಳಿಂದ ಅಥವಾ ತಿಂಗಳುಗಳಿಂದ ನೀವು ಅನುಭವಿಸುತ್ತಿರುವ ಆಂತರಿಕ ಸಂಘರ್ಷ, ಮಾನಸಿಕ ಒತ್ತಡ ಹಾಗೂ ಆರ್ಥಿಕ ಮುಗ್ಗಟ್ಟುಗಳಿಗೆ ಈಗ ಪೂರ್ಣವಿರಾಮ ಬೀಳುವ ಸಮಯ ಹತ್ತಿರ ಬಂದಿದೆ. ಆದರೆ ಈ ಬದಲಾವಣೆಯು ಅತ್ಯಂತ ಶಾಂತವಾಗಿ ಬರುವುದಿಲ್ಲ. ಇದು ಆಕಸ್ಮಿಕವಾಗಿ ಎದುರಾಗುವ ಚಂಡಮಾರುತದಂತೆ ಇರಲಿದ್ದು, ನಿಮ್ಮನ್ನು ಎಚ್ಚರಿಸಲು ಬ್ರಹ್ಮಾಂಡವು ಈ ತುರ್ತು ಮುನ್ಸೂಚನೆಯನ್ನು ನೀಡುತ್ತಿದೆ. ಜ್ಯೋತಿಷ್ಯ ಶಾಸ್ತ್ರದ ಆಳವಾದ ವಿಶ್ಲೇಷಣೆಯ ಪ್ರಕಾರ ಸಿಂಹರಾಶಿಯ ಅಧಿಪತಿಯಾದ ಸೂರ್ಯದೇವನು ಪ್ರಸ್ತುತ ಗೋಚಾರ ಫಲದಲ್ಲಿ ಅತ್ಯಂತ ವಿಶಿಷ್ಟ ಸ್ಥಾನದಲ್ಲಿದ್ದಾನೆ. ಇದರೊಂದಿಗೆ ಗುರು ಮತ್ತು ಶನಿ ಗ್ರಹಗಳ ದೃಷ್ಟಿ ಸಂಬಂಧವು ನಿಮ್ಮ ಕರ್ಮಸ್ಥಾನ ಹಾಗೂ ಭಾಗ್ಯಸ್ಥಾನದ ಮೇಲೆ ಬೀರುತ್ತಿದೆ. ಈ ಗ್ರಹಗತಿಗಳ ಬದಲಾವಣೆಯು ನಿಮ್ಮ ಅನುಪಾಸಿನಲ್ಲಿ ತೀವ್ರವಾದ ಶಕ್ತಿಯನ್ನು ಸೃಷ್ಟಿಸುತ್ತೆ. ಸಾಮಾನ್ಯವಾಗಿ ನಾವು ನಮ್ಮ ದೈನಂದಿನ ಜೀವನದಲ್ಲಿ ನಡೆಯುವ ಸಣ್ಣ ಪುಟ್ಟ ಘಟನೆಗಳನ್ನು ಕೇವಲ ಕಾಕತಾಳೀಯ ಎಂದು ನಿರ್ಲಕ್ಷಿಸುತ್ತೇವೆ. ಆದರೆ ಜ್ಯೋತಿಷ್ಯದಲ್ಲಿ ಯಾವುದೂ ಕಾಕತಾಳೀಯವಲ್ಲ. ಈ ಮನಸ್ಸಿನ ಅಕಾರಣ ಚಡಪಡಿಕೆ. ಕಳೆದ ಕೆಲವು ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ನಿರ್ದಿಷ್ಟ ಕಾರಣವಿಲ್ಲದಿದ್ದರೂ ಒಂದು ರೀತಿಯ ಆತಂಕ ಅಥವಾ ಕುತೂಹಲ ಮೂಡುತ್ತಿದೆಯೇ? ರಾತ್ರಿಯ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಮಧ್ಯರಾತ್ರಿ ನಿಮಗರಿವಿಲ್ಲದಂತೆ ಕಣ್ಣು ಬಿಡ್ತೀರಾ? ಬ್ರಹ್ಮ ಮುಹೂರ್ತದ ಅನುಪಾಸಿನಲ್ಲಿ ನಿದ್ರೆ ಹೊಡೆದು ಹೋಗುತ್ತಿದೆಯೇ? ಬಹಳ ದಿನಗಳಿಂದ ಸಂಪರ್ಕದಲ್ಲಿಲ್ಲದ ವ್ಯಕ್ತಿಯ ಹೆಸರು, ಹಳೆಯ ಘಟನೆಗಳು ಅಥವಾ ಅಪೂರ್ಣವಾಗಿ ನಿಂತು ಹೋದ ಮಾತುಕತೆಗಳು ನಿಮ್ಮ ಮೆದುಳಿನಲ್ಲಿ ಪದೇ ಪದೇ ಸುಳಿದಾಡುತ್ತಿದೆಯೇ? ಇವೆಲ್ಲವೂ ನಿಮ್ಮ ಆತ್ಮವು ಮುಂಬರುವ ದೊಡ್ಡ ಘಟನೆಯನ್ನು ಮುಂಚಿತವಾಗಿಯೇ ಗ್ರಹಿಸುತ್ತಿರುವುದರ ಲಕ್ಷಣಗಳು. ಬ್ರಹ್ಮಾಂಡವು ನಿಮ್ಮ ಭಾಗ್ಯದ ಬಾಗಿಲನ್ನು ತೆರೆಯುವ ಮುನ್ನ ಇಂತಹ ಸೂಕ್ಷ್ಮ ಸಂಕೇತಗಳ ಮೂಲಕ ನಿಮ್ಮನ್ನು ಮಾನಸಿಕವಾಗಿ ಸಿದ್ಧಿಗೊಳಿಸುತ್ತೆ. ಸಿಂಹರಾಶಿಯವರ ಮೂಲ ಸ್ವಭಾವವೇ ಈ ರಾಜಸ ಗುಣ. ಅವರು ಹೊರಗಿನ ಜಗತ್ತಿಗೆ ಅತ್ಯಂತ ದೃಢವಾಗಿ, ಗಂಭೀರವಾಗಿ ಮತ್ತು ಯಾರಿಗೂ ಹೆದರದೆ ಸಿಂಹದಂತೆ ಕಾಣಿಸುತ್ತಾರೆ. ಆದರೆ ಅವರ ಒಳಗಿರುವ ಮೃದು ಹೃದಯ, ಈ ಧರ್ಮ, ಭೀರುತ್ವ ಮತ್ತು ಎಲ್ಲರನ್ನ ರಕ್ಷಿಸುವ ಗುಣದ ಬಗ್ಗೆ ಹೊರಗಿನವರಿಗೆ ತಿಳಿಯುವುದಿಲ್ಲ. ಈ ಕಳೆದ ಕಾಲಘಟ್ಟದಲ್ಲಿ ನೀವು ಇತರರಿಗಾಗಿ ನಿಮ್ಮ ಸ್ವಂತ ಹಿತಾಸಕ್ತಿಗಳನ್ನು ತ್ಯಾಗ ಮಾಡಿದ್ರಿ. ನಿಮ್ಮ ಈ ಸೌಮ್ಯತೆ ಹಾಗೂ ಒಳ್ಳೆಯತನವನ್ನು ನಿಮ್ಮ ಆಪ್ತರೇ ನಿಮ್ಮ ದೌರ್ಬಲ್ಯ ಎಂದು ಭಾವಿಸಿದರು. ನೀವು ಯಾರಿಗಾಗಿ ಕಷ್ಟಪಟ್ಟಿದ್ರೋ ಅವರೇ ನಿಮ್ಮ ಮೌನವನ್ನು ದುರುಪಯೋಗ ಪಡಿಸಿಕೊಂಡ್ರು. ನೀವು ಪಟ್ಟ ಕಷ್ಟಗಳನ್ನು, ಅನುಭವಿಸಿದ ಅಪಮಾನಗಳು ಮತ್ತು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಲೇ ಇಲ್ಲ ಈ ಜಗತ್ತು. ಆದರೆ ಈ ವೇದಗಳು ಹೇಳುವಂತೆ
ಪ್ರತಿಯೊಂದು ಅನ್ಯಾಯಕ್ಕೂ ಬ್ರಹ್ಮಾಂಡದ ನ್ಯಾಯಾಲಯದಲ್ಲಿ ಒಂದು ಅದೃಶ್ಯದ ಉತ್ತರ ಸಿದ್ಧವಾಗುತ್ತಿದೆ. ಆ ಉತ್ತರ ತಕ್ಷಣ ಸಿಗದೇ ಇರಬಹುದು, ಆದರೆ ಅದು ಸಿಕ್ಕಾಗ ಇಡೀ ಕಥೆಯೇ ಬದಲಾಗಿ ಹೋಗುತ್ತೆ. ಸಿಂಹ ರಾಶಿಯವರ ತಾಳ್ಮೆಯ ಪರೀಕ್ಷೆ ಈಗ ಮುಗಿದಿದ್ದು, ಕರ್ಮದ ಫಲವನ್ನು ಉಣ್ಣುವ ಸಮಯ ಹತ್ತಿರ ಬಂದಿದೆ. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗುವ ಒಂದು ಸತ್ಯ ಘಟನೆಯನ್ನು ಗಮನಿಸೋಣ. ನಿಮ್ಮಂತೆಯೇ ಸಿಂಹ ರಾಶಿಗೆ ಸೇರಿದ ಒಬ್ಬ ವ್ಯಕ್ತಿ ಇದ್ದ. ಆತ ವರ್ಷಗಟ್ಟಲೆ ತನ್ನ ಕುಟುಂಬ, ಸ್ನೇಹಿತರು ಮತ್ತು ಉದ್ಯೋಗದ ಜಾಗದಲ್ಲಿ ಎಲ್ಲರಿಗಾಗಿ ಶ್ರಮಿಸುತ್ತಿದ್ದರು. ಆತನಿಗೆ ಸಿಗಬೇಕಾದ ಗೌರವ ಮತ್ತು ಆರ್ಥಿಕ ಪ್ರತಿಫಲ ಸಿಗುತ್ತಿರಲಿಲ್ಲ. ಪ್ರತಿಯೊಂದು ಬಾರಿಯೂ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಬಹುದು ಎಂಬ ಕೇವಲ ನಿರೀಕ್ಷೆಯಲ್ಲೇ ಕಾಲ ಕಳೆಯುತ್ತಿದ್ದ. ಒಂದು ದಿನ ಆತನಿಗೆ ಅಪರಿಚಿತ ಸಂಖ್ಯೆಯಿಂದ ಒಂದು ಸಾಧಾರಣ ಕರೆ ಬರುತ್ತೆ. ಕೇವಲ ಕೆಲವು ಸೆಕೆಂಡುಗಳ ಆ ಸಂಭಾಷಣೆ ಆ ಕ್ಷಣಕ್ಕೆ ಅತ್ಯಂತ ಸಾಮಾನ್ಯ ಎನಿಸಿತ್ತು. ಆದರೆ ಆ ಒಂದು ಕರೆಯಲ್ಲಿ ಅಡಗಿದ್ದ ಮಾಹಿತಿ ಮತ್ತು ಆ ವ್ಯಕ್ತಿ ನೀಡಿದ ಒಂದು ಸಣ್ಣ ಅವಕಾಶವು ಮುಂದಿನ ಕೆಲವು ತಿಂಗಳುಗಳಲ್ಲಿ ಆತನ ಇಡೀ ಬದುಕಿನ ದಿಕ್ಕನ್ನೇ ಬದಲಾಯಿಸಿತು. ಆತ ನಂತರ ಹಿಂತಿರುಗಿ ನೋಡಿದಾಗ ಆತನಿಗೆ ಅರ್ಥವಾಗಿದ್ದು ಏನೆಂದರೆ, ಬದಲಾವಣೆ ಕೇವಲ ಆ ಫೋನ್ ಕರೆಯಲ್ಲಿ ಇರಲಿಲ್ಲ. ಬದಲಿಗೆ ಬ್ರಹ್ಮಾಂಡವು ಆತನನ್ನು ಆ ಕರೆಯವರೆಗೆ ತಲುಪಿಸಲು ರೂಪಿಸಿದ್ದ ಗ್ರಹಗತಿಗಳ ಕಾಲಚಕ್ರದಲ್ಲಿತ್ತು. ಈಗ ಅಂತಹದ್ದೇ ಒಂದು ಕಾಲಚಕ್ರ ನಿಮಗಾಗಿ ಸಿದ್ಧವಾಗಿದೆ. ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮ ಪರವಾಗಿ ಕೆಲಸ ಮಾಡಲು ಆರಂಭಿಸಿದಾಗ ಕೇವಲ ಸಕಾರಾತ್ಮಕ ಶಕ್ತಿಗಳು ಮಾತ್ರವಲ್ಲ, ನಿಮ್ಮನ್ನು ಪರೀಕ್ಷಿಸಲು ನಕಾರಾತ್ಮಕ ಶಕ್ತಿಗಳು ಕೂಡ ಅಷ್ಟೇ ವೇಗವಾಗಿ ಸಕ್ರಿಯಗೊಳ್ಳುತ್ತೆ. ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಪ್ರಮುಖ ನಿಯಮವಿದೆ. ಪ್ರತಿಯೊಂದು ಹೊಳೆಯುವ ವಸ್ತುವು ಬಂಗಾರವಲ್ಲ, ಹಾಗೆಯೇ ಪ್ರತಿಯೊಂದು ಕರೆಯು ಭಾಗ್ಯದ ಬಾಗಿಲಲ್ಲ. ಮುಂಬರುವ ಈ ಒಂದು 48 ಗಂಟೆಗಳಲ್ಲಿ ನಿಮ್ಮ ಮುಂದೆ ಬರುವ ಪ್ರತಿಯೊಂದು ಅವಕಾಶವನ್ನು ಕಣ್ಣು ಮುಚ್ಚಿ ನಂಬಬೇಡಿ. ನಿಮ್ಮ ಯಶಸ್ಸನ್ನು ಕಂಡು ಸಹಿಸದ ಕೆಲವು ವ್ಯಕ್ತಿಗಳು ನಿಮ್ಮ ಬಳಿಗೆ ಬಂದು ಅತಿ ಮಧುರವಾದ ಮಾತುಗಳನ್ನಾಡಬಹುದು. ಅವರ ಮುಖದ ಮೇಲಿರುವ ನಗು ಕೇವಲ ಒಂದು ಮುಖವಾಡವಾಗಿರಬಹುದು. ನಿಮ್ಮ ರಾಶಿ ರಾಹು ಗ್ರಹದ ನೆರಳು ಬಿದ್ದಾಗ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಮಾಡುವ ಭ್ರಮೆಗಳು ಸೃಷ್ಟಿಯಾಗುತ್ತೆ. ಆತುರದಲ್ಲಿ ಯಾವುದೇ ದೊಡ್ಡ ಹೂಡಿಕೆ ಅಥವಾ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಬೇಡಿ. ಒಂದು ಮಹಿಳೆಯ ಜೀವನದ ಕಥೆಯನ್ನು ನಾವು ಗಮನಿಸಬೇಕು. ಆಕೆಯೂ ಕೂಡ ಸಿಂಹ ರಾಶಿಯವಳಾಗಿದ್ದು, ತನ್ನ ಜೀವನದಲ್ಲಿ ಸೂಕ್ತ ಅವಕಾಶಕ್ಕಾಗಿ ದಶಕಗಳ ಕಾಲ ಕಾಯುತ್ತಿದ್ದರು. ಎಲ್ಲರೂ ಆಕೆಗಿಂತ ಮುಂದೆ ಹೋಗುತ್ತಿದ್ದರೆ ಈಕೆ ಮಾತ್ರ ತಾನು ಹಿಂದುಳಿದಿದ್ದೇನೆ ಎಂಬ ಕೀಳರಿಮೆಯಿಂದ ನರಳುತ್ತಿದ್ದಳು. ಒಂದು ದಿನ ಆಕೆಗೆ ಅತ್ಯಂತ ನಿಗೂಢವಾದ, ಮೊದಲ ನೋಟಕ್ಕೆ ಈ ಕಸದಂತೆ ಕಾಣುವ ಒಂದು ಸಂದೇಶ ಸಿಕ್ಕಿತು. ಆಕೆ ಮೊದಮೊದಲು ಅದನ್ನು ನಿರ್ಲಕ್ಷಿಸಿದರೂ ನಂತರ ತನ್ನ ಆಂತರಿಕ ಧ್ವನಿಯನ್ನಾಲಿಸಿ ಆ ಸಂದೇಶದ ಬೆನ್ನತ್ತಿದಾಗ ಆಕೆಯ ಬದುಕಿನ ಅತೀ ದೊಡ್ಡ ಆರ್ಥಿಕ ಸಾಮ್ರಾಜ್ಯಕ್ಕೆ ಅದೇ ಅಡಿಪಾಯವಾಯಿತು. ಆದ್ದರಿಂದ ಸಿಂಹರಾಶಿಯವರೇ, ನಿಮ್ಮ ವಿವೇಚನಾ ಶಕ್ತಿಯನ್ನು ಜಾಗೃತವಾಗಿಟ್ಟುಕೊಳ್ಳಿ. ಕಾಲಪುರುಷನ ಮೂರನೇ ರಹಸ್ಯ ಮತ್ತು ನಿಗೂಢ ವ್ಯಕ್ತಿಯ ಒಂದು ಪ್ರವೇಶ. ಈಗ ನಾವು ಈ ಇಡೀ ಜ್ಯೋತಿಷ್ಯ ವಿಶ್ಲೇಷಣೆಯ ಅತ್ಯಂತ ರೋಮಾಂಚನಕಾರಿ ಘಟ್ಟಕ್ಕೆ ಬಂದಿದ್ದೇವೆ. ಅದೇ ಕಾಲಪುರುಷನ ಮೂರನೇ ರಹಸ್ಯ. ನಿಮ್ಮ ಭೂತಕಾಲ ಮತ್ತು ಈ ವರ್ತಮಾನಕ್ಕೆ ಸಂಬಂಧಿಸಿದ ಅಥವಾ ನಿಮ್ಮ ಭವಿಷ್ಯದಲ್ಲಿ ಅತಿ ಶೀಘ್ರದಲ್ಲೇ ಪ್ರವೇಶಿಸಿರುವ ಒಬ್ಬ ವಿಶಿಷ್ಟ ವ್ಯಕ್ತಿಯು ನಿಮ್ಮ ಜೀವನದ ದಿಕ್ಸೂಚಿಯಾಗಲಿದ್ದಾನೆ. ಈ ವ್ಯಕ್ತಿ ನಿಮ್ಮ ಕೈಗೆ ಕೋಟಿಗಟ್ಟಲೆ ಹಣವನ್ನು ತಂದು ಕೊಡುವುದಿಲ್ಲ ಅಥವಾ ಯಾವುದೇ ಮಂತ್ರದಂಡದಿಂದ ಈ ಪವಾಡ ಅನ್ನೋದು ಮಾಡಲ್ಲ. ಆದರೆ ಆತ ನೀಡುವ ಒಂದು ಸಣ್ಣ ಮಾಹಿತಿ, ಆತ ಆಡುವ ಒಂದು ವಾಕ್ಯ ನಿಮ್ಮ ಮೆದುಳಿನಲ್ಲಿ ವರ್ಷಗಟ್ಟಲೆಯಿಂದ ಮುಚ್ಚಿ ಹೋಗಿದ್ದ ಬುದ್ಧಿವಂತಿಕೆಯ ಬಾಗಿಲನ್ನು ತೆರೆಯುತ್ತೆ. ನಿಮ್ಮ ಆಲೋಚನಾ ಶೈಲಿಯನ್ನೇ ಆತ ಸಂಪೂರ್ಣವಾಗಿ ಬದಲಾಯಿಸ್ತಾನೆ. ಆದರೆ ಈ ವ್ಯಕ್ತಿಯನ್ನು ಗುರುತಿಸುವುದು ಹೇಗೆ? ಆತ ಬಂದಾಗ ನಿಮ್ಮ ಮನಸ್ಸಿನಲ್ಲಿ ಒಂದು ಅದ್ಭುತವಾದ ಶಾಂತಿ ನೆಲೆಸುತ್ತೆ. ಯಾವುದೇ ಗೊಂದಲಗಳಿಲ್ಲದೆ ನಿಮ್ಮ ಆತ್ಮಕ್ಕೆ ಒಂದು ರೀತಿಯ ದೃಢತೆ ಸಿಗುತ್ತೆ. ಆ ವ್ಯಕ್ತಿಯೇ ನಿಮ್ಮ ಭಾಗ್ಯದ ಒಂದು ದೂತ. ನೀವು ಎಂದಾದರೂ ಯೋಚಿಸಿದ್ರಾ? ನಿಮ್ಮ ಜೀವನದಲ್ಲಿ ವ್ಯಕ್ತಿಗಳು ಬದಲಾಗ್ತಾರೆ, ಜಾಗ ಬದಲಾಗುತ್ತೆ, ಆದರೆ ಕೊನೆಗೆ ಸಿಗುವ ಫಲಿತಾಂಶ ಮಾತ್ರ ಒಂದೇ ಆಗಿರುತ್ತೆ. ಯಾರನ್ನೋ ಅತಿಯಾಗಿ ನಂಬೋದು, ಕೊನೆಗೆ ಅವರಿಂದ ದ್ರೋಹ ಅಥವಾ ನಿರಾಶೆ ಉಡುಗೊರೆಯಾಗಿ ಸಿಗುತ್ತೆ. ಒಂದು ದೊಡ್ಡ ಅವಕಾಶ ನಿಮಗಾಗಿ ಕಾಯುತ್ತಿರುತ್ತೆ, ಆದರೆ ಕೊನೆಯ ಕ್ಷಣದಲ್ಲಿ
ಅದು ನಿಮ್ಮ ಕೈ ತಪ್ಪಿ ಬೇರೆಯವರ ಪಾಲಾಗುತ್ತೆ. ಮುರಿದು ಬೀಳುವ ಈ ಸಂಬಂಧವನ್ನು ಉಳಿಸಿಕೊಳ್ಳಲು ನಿಮ್ಮ ಇಡೀ ಶಕ್ತಿಯನ್ನು ಧಾರೆ ಎರಿತೀರ. ಆದರೆ ಪ್ರತಿಯಾಗಿ ನಿಮಗೆ ಸಿಗುವುದು ಕೇವಲ ಮೌನ ಮತ್ತು ನಿರ್ಲಕ್ಷ್ಯ. ಇವೆಲ್ಲವೂ ಕೇವಲ ಘಟನೆಗಳಲ್ಲ, ಇವು ಬ್ರಹ್ಮಾಂಡವು ನಿಮಗೆ ಕಲಿಸಲು ಪ್ರಯತ್ನಿಸುತ್ತಿರುವ ಕರ್ಮದ ಪಾಠಗಳು. ನೀವು ಎಲ್ಲಿಯವರೆಗೆ ನಿಮ್ಮ ತಪ್ಪುಗಳಿಂದ ಕಲಿಯುವುದಿಲ್ಲವೋ ಅಲ್ಲಿಯವರೆಗೆ ಈ ಚಕ್ರವು ಈ ಪುನರಾವರ್ತನೆಯಾಗುತ್ತಲೇ ಇರುತ್ತೆ. ಸಿಂಹ ರಾಶಿಯವರೇ, ಈ ಬಾರಿ ನೀವು ಹಳೆಯ ತಪ್ಪುಗಳನ್ನು ಮಾಡಬಾರ್ದು. ಹಳೆಯ ಭಯ ಮತ್ತು ಸಂಶಯಗಳನ್ನು ಬದಿಗಿಟ್ಟು ನಿಮ್ಮ ಆತ್ಮಬಲವನ್ನು ಜಾಗೃತಗೊಳಿಸಬೇಕಾದ ಅನಿವಾರ್ಯತೆ ಇದೆ. ನಿಮ್ಮ ಭವಿಷ್ಯದ ಅತಿ ದೊಡ್ಡ ಮತ್ತು ನಿಗೂಢ ಕಾಲಚಕ್ರವು ಸಕ್ರಿಯಗೊಂಡಾಗ ಬ್ರಹ್ಮಾಂಡವು ನಿಮ್ಮ ಇಡೀ ಜೀವನದ ವ್ಯವಸ್ಥೆಯನ್ನು ಬದಲಾಯಿಸಲು ಪ್ರಕೃತಿಯ ನಿಯಮಗಳನ್ನೇ ಬಳಸಿಕೊಳ್ಳುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಅತ್ಯಂತ ರಹಸ್ಯಮಯ ಗ್ರಂಥಗಳ ಪ್ರಕಾರ ಸಿಂಹ ರಾಶಿಯವರ ಭಾಗ್ಯೋದಯದ ಸಮಯ ಹತ್ತಿರ ಬಂದಾಗ ಅವರ ಅನುಪಾಸಿನಲ್ಲಿ 3 ಮಹತ್ತರದ ಬದಲಾವಣೆಗಳು ಏಕಕಾಲದಲ್ಲಿ ಸಂಭವಿಸಲು ಪ್ರಾರಂಭಿಸುತ್ತೆ. ಇದನ್ನು ಜ್ಯೋತಿಷ್ಯದಲ್ಲಿ ನಿಮಗೆ ಈ ತ್ರಿಶಕ್ತಿ ಸಂಕೇತ ಎಂದು ಕರೆಯಲಾಗುತ್ತೆ. ದೀರ್ಘಕಾಲದ ಗೊಂದಲಗಳಿಗೆ ಆದಷ್ಟು ಮುಕ್ತಿ. ಕಳೆದ ಹಲವು ತಿಂಗಳುಗಳಿಂದ ಯಾವ ವಿಷಯದ ಬಗ್ಗೆ ನಿಮಗೆ ಯಾವುದೇ ಒಂದು ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ವೋ, ಯಾವ ಪರಿಸ್ಥಿತಿಯು ಮಂಜಿನಂತೆ ಮುಸುಕಾಗಿತ್ತೋ ಅಲ್ಲಿ ಇದ್ದಕ್ಕಿದ್ದಂತೆ ಸೂರ್ಯನ ಕಿರಣಗಳು ಬಿದ್ದಂತೆ ಅತ್ಯಂತ ಸ್ಪಷ್ಟತೆ ಮೂಡುತ್ತೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮನ್ನು ಯಶಸ್ಸಿನತ್ತ ಮುನ್ನಡೆಸುತ್ತೆ. ನಿಮ್ಮ ಈ ಒಂದು ಸುತ್ತಮುತ್ತಲಿನದ್ದು ಅಂದುಕೊಂಡೇ ನಿಮ್ಮ ಬೆನ್ನಿಗೆ ಚೂರಿ ಹಾಕುತ್ತಿದ್ದ ಜನರು, ನಿಮ್ಮ ಒಳ್ಳೆಯತನವನ್ನು ಬಳಸಿಕೊಂಡು ನಿಮಗೆ ದ್ರೋಹ ಬಗೆಯುತ್ತಿದ್ದ ಜನರು, ನಿಜವಾದ ಮುಖಗಳು ಅತ್ಯಂತ ಆಕಸ್ಮಿಕವಾಗಿ ನಿಮ್ಮ ಕಣ್ಮುಂದೆ ಅನಾವರಣಗೊಳ್ಳುತ್ತೆ. ಬ್ರಹ್ಮಾಂಡವು ನಿಮ್ಮ ಇಷ್ಟವಿಲ್ಲದಿದ್ದರೂ ಅಂತಹ ನಕಾರಾತ್ಮಕ ಶಕ್ತಿಯನ್ನು ನಿಮ್ಮ ಜೀವನದಿಂದ ಬಲವಂತವಾಗಿ ದೂರ ತಳ್ಳುತ್ತೆ. ನಿಮ್ಮ ಒಳಗಿನ ಆತ್ಮವು ನಿಮಗೆ ಪದೇ ಪದೇ ಎಚ್ಚರಿಕೆ ನೀಡಲು ಆರಂಭಿಸುತ್ತೆ. ಇನ್ನು ಸಾಕು, ನೀನು ಅನುಭವಿಸಿದ ನೋವು ಮತ್ತು ಅಪಮಾನಗಳು ಸಾಕು. ಈಗ ನೀನು ಹಳೆಯ ಪರಿಸ್ಥಿತಿಯಲ್ಲೇ ಮುಂದುವರಿಯಲು ಸಾಧ್ಯವಿಲ್ಲ ಎಂಬ ತೀವ್ರವಾದ ವೈರಾಗ್ಯ ಮತ್ತು ಶಕ್ತಿಯು ನಿಮ್ಮೊಳಗೆ ಜಾಗೃತವಾಗುತ್ತೆ. ನಿಮ್ಮ ದೈನಂದಿನ ಜೀವನದಲ್ಲಿ ಕಾಣಿಸಿಕೊಂಡರೆ ಈ ರೀತಿಯ ಲಕ್ಷಣಗಳು, ನಿಮ್ಮ ಬದುಕನ್ನು ಬದಲಾಯಿಸುವ ಆ ತುರ್ತು ಕರೆ ಅಥವಾ ಸಂದೇಶವು ನಿಮ್ಮ ಬಾಗಿಲನ್ನು ಬಡಿಯಲು ಅತ್ಯಂತ ಹತ್ತಿರದಲ್ಲಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಈ ಇಡೀ ಜ್ಯೋತಿಷ್ಯ ವಿಶ್ಲೇಷಣೆಯ ಸಾರಾಂಶವೇನೆಂದರೆ, ನಿಮ್ಮ ಹಣೆಬರಹವನ್ನು ಬದಲಾಯಿಸಲು ಗ್ರಹಗಳು ತಾವಾಗಿಯೇ ದಾರಿಗಳನ್ನು ನಿರ್ಮಿಸಬಲ್ಲವು, ನಿಮ್ಮ ಬಳಿಗೆ ಸಂಕೇತಗಳನ್ನು ಕಳುಹಿಸಬಲ್ಲವು ಮತ್ತು ನಿಮ್ಮ ಕೈಗೆ ಅತ್ಯಂತ ಅಮೂಲ್ಯವಾದ ಅವಕಾಶಗಳನ್ನು ತಂದುಕೊಡಬಲ್ಲವು. ಆದರೆ ಆ ಬಾಗಿಲನ್ನು ತೆರೆದು ಒಳಗೆ ಹೆಜ್ಜೆ ಇಡುವ ಅಂತಿಮ ನಿರ್ಧಾರವನ್ನು ಮಾತ್ರ ನೀವೇ ತೆಗೆದುಕೊಳ್ಳಬೇಕು. ಸಿಂಹ ರಾಶಿಯವರೇ, ನಿಮ್ಮ ಕಳೆದ ದಿನಗಳ ಕಷ್ಟಗಳು, ನೀವು ಕಣ್ಣೀರು ಹಾಕಿದ ರಾತ್ರಿಗಳು ಮತ್ತು ನೀವು ಅನುಭವಿಸಿದ ಕಠಿಣ ಪರಿಸ್ಥಿತಿಗಳು ಯಾವುದೂ ವ್ಯರ್ಥವಾಗಿಲ್ಲ. ಈ ಪ್ರತಿಯೊಂದು ಕಠಿಣ ಕ್ಷಣವು ನಿಮ್ಮನ್ನು ಮುಂಬರುವ ಈ ಅತೀ ದೊಡ್ಡ ಯಶಸ್ಸನ್ನು ನಿಭಾಯಿಸಲು ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಸಿದ್ಧಗೊಳಿಸಿದೆ. ನಿಮ್ಮ ಕತೆ ಇನ್ನೂ ಮುಗಿದಿಲ್ಲ. ಜಗತ್ತು ನಿಮ್ಮ ಅಧ್ಯಾಯ ಮುಗಿಯಿತು ಎಂದು ಭಾವಿಸಿದ ಜಾಗದಲ್ಲೇ ಬ್ರಹ್ಮಾಂಡವು ನಿಮ್ಮ ಯಶಸ್ಸಿನ ಹೊಸ ಸುವರ್ಣ ಅಧ್ಯಾಯವನ್ನು ಬರೆಯಲು ಆರಂಭಿಸುತ್ತೆ. ಮುಂಬರುವ ಈ 24ರಿಂದ 48 ಗಂಟೆಗಳ ಅವಧಿಯಲ್ಲಿ ನಿಮ್ಮ ಸುತ್ತ ನಡೆಯುವ ಪ್ರತಿಯೊಂದು ಸಣ್ಣ ಬದಲಾವಣೆಯು ಅತ್ಯಂತ ಗಂಭೀರವಾಗಿ ಗಮನಿಸಿ. ಬ್ರಹ್ಮಾಂಡದ ಶಕ್ತಿಗಳೊಂದಿಗೆ ಸಮನ್ವಯ ಸಾಧಿಸುವ ರಹಸ್ಯ ಛಲ ಅನ್ನೋದು ನಿಮ್ಮಲ್ಲಿ ಇದೆ. ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೇವಲ ಗ್ರಹಗತಿಗಳ ಬದಲಾವಣೆಯನ್ನು ಮತ್ತು ಸಂಕೇತಗಳನ್ನು ತಿಳಿದುಕೊಂಡ್ರೆ ಸಾಲಲ್ಲ. ಈ ಗ್ರಹಗಳ ನಕಾರಾತ್ಮಕ ಪ್ರಭಾವವನ್ನು ತಗ್ಗಿಸಿ ಸಕಾರಾತ್ಮಕ ಶಕ್ತಿಯನ್ನು ನಮ್ಮದಾಗಿಸಿಕೊಳ್ಳಲು ಕೆಲವು ವಿಶಿಷ್ಟ ಆಧ್ಯಾತ್ಮಿಕ ಕ್ರಿಯೆಗಳನ್ನು ಮಾಡಲೇಬೇಕು. ಸಿಂಹ ರಾಶಿಯ ಅಧಿಪತಿ ಸೂರ್ಯದೇವನು ಆಗಿರೋದ್ರಿಂದ ಈ ಪ್ರಸ್ತುತ ತುರ್ತು ಸ್ಥಿರಾಂತರ್ಯದ ಸಮಯದಲ್ಲಿ ಬ್ರಹ್ಮಾಂಡದ ರಕ್ಷಣಾ ಕವಚವನ್ನು ಪಡೆಯಲು ಜಗತ್ತಿನ ರಕ್ಷಕನಾದ ಭಗವಾನ್ ವಿಷ್ಣುವಿನ ಆರಾಧನೆ ಅತ್ಯಂತ ಶ್ರೇಷ್ಠವಾದದ್ದು ಎಂದು ಇಲ್ಲಿ ಶಾಸ್ತ್ರಗಳು ಹೇಳುತ್ತವೆ. ಯಾವಾಗ ನೀವು ನಿಮ್ಮ ಮನಸ್ಸಿನಲ್ಲಿ ಅತಿಯಾದ ಚಡಪಡಿಕೆ ಉಂಟಾಗುತ್ತದೆಯೋ, ರಾತ್ರಿ ವೇಳೆ ಇದ್ದಕ್ಕಿದ್ದಂತೆ ನಿದ್ರಾಭಂಗವಾಗುತ್ತದೆಯೋ, ಆ ಕ್ಷಣದಲ್ಲಿ ನಿಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಶುದ್ಧೀಕರಿಸಿಕೊಳ್ಳಲು ಮತ್ತು ನಿಮ್ಮ ಆಂತರಿಕ ಶಕ್ತಿಯನ್ನು ಬಳಸಿ ನೀವು ಈ ಒಂದು ಕ್ರಮಗಳನ್ನು ಅನುಸರಿಸಲೇಬೇಕು. ಈ ಬ್ರಹ್ಮ ಮುಹೂರ್ತದ ಒಂದು ಜಾಗೃತಿ
ಆದಷ್ಟು ಸಾಧ್ಯವಾದಷ್ಟು ಸೂರ್ಯೋದಯಕ್ಕೂ ಮುನ್ನ ಎದ್ದೇಳಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ನೀವು ಕುಳಿತುಕೊಳ್ಳಿ. ನಿಮ್ಮ ರಾಶಿಯ ಅಧಿಪತಿಯಾದ ಈ ಸೂರ್ಯನಿಗೆ ಆರ್ಘ್ಯವನ್ನ ನೀಡುವುದು ನಿಮ್ಮ ಆತ್ಮವಿಶ್ವಾಸವನ್ನ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯನ್ನ 10 ಪಟ್ಟು ನಿಮಗೆ ಹೆಚ್ಚು ಮಾಡುತ್ತೆ. ಆದಷ್ಟು ನೀವು ಈ ಒಂದು ವಿಷ್ಣು ಸಹಸ್ರನಾಮದ ಒಂದು ಮಂತ್ರ ನೀವು ಪಠನ ಮಾಡಲೇಬೇಕು. ಬ್ರಹ್ಮಾಂಡದ ನಕಾರಾತ್ಮಕ ಶಕ್ತಿಗಳು ಮತ್ತು ನಿಮ್ಮ ಆಪ್ತರೆ ಸೃಷ್ಟಿಸುವ ಗೊಂದಲದ ಭ್ರಮೆಗಳಿಂದ ಆದಷ್ಟು ನೀವು ದೂರವಿರಲು ಓಂ ನಮೋ ನಾರಾಯಣಾಯ ಅಥವಾ ಓಂ ನಮೋ ಭಗವತಿ ವಾಸುದೇವಾಯ ಮಂತ್ರವನ್ನು ನೀವು ಪಠಿಸಿ ಜಪಿಸಿ. ಇದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತೆ. ಬರುವ ಅವಕಾಶಗಳನ್ನು ಸರಿಯಾದ ದಾರಿಯಲ್ಲಿ ನಿಮಗೆ ಗುರುತಿಸಲು ಸಹಾಯ ಮಾಡಿಕೊಡುತ್ತೆ. ಆದಷ್ಟು ನೀವು ಸಂಕಲ್ಪದ ಒಂದು ಶಕ್ತಿ ಅಂದರೆ ನಿಮ್ಮ ಆಂತರಿಕ ನಂಬಿಕೆಯನ್ನು ಜಾಗೃತಗೊಳಿಸಲು ನಿಮ್ಮ ಮನಸ್ಸಿನಲ್ಲಿ ದೃಢವಾದ ಸಂಕಲ್ಪವನ್ನು ನೀವು ಮಾಡಿಕೊಳ್ಬೇಕಾಗುತ್ತೆ. ನನ್ನ ಬದುಕಿನಲ್ಲಿ ಬರುವ ಪ್ರತಿಯೊಂದು ಸವಾಲನ್ನು ಎದುರಿಸುವ ಶಕ್ತಿ ನನಗಿದೆ ಮತ್ತು ಬ್ರಹ್ಮಾಂಡವು ನನ್ನನ್ನು ಸರಿಯಾದ ದಾರಿಯಲ್ಲೇ ಮುನ್ನಡೆಸುತ್ತಿದೆ ಎಂಬ ಸಕಾರಾತ್ಮಕ ಆಲೋಚನೆಯನ್ನು ದಿನಕ್ಕೆ ಹಲವು ಬಾರಿ ನೀವು ಪುನರಾವರ್ತಿಸಿ. ಸಿಂಹ ರಾಶಿಯವರೇ, ಈ ಇಡೀ ಜ್ಯೋತಿಷ್ಯ ವಿಶ್ಲೇಷಣೆಯ ಮಹಾಪಯಣದ ಕೊನೆಯಲ್ಲಿ ನಾವು ನಿಮ್ಮ ಮುಂದೆ ಒಂದು ಮಹತ್ತರವಾದ ಪ್ರಶ್ನೆಯನ್ನು ಇಡುತ್ತಿದ್ದೇವೆ. ಬ್ರಹ್ಮಾಂಡವು ತನ್ನ ಕೆಲಸವನ್ನು ನಿಖರವಾಗಿ ಮಾಡುತ್ತಿದೆ. ಗ್ರಹಗಳು ತಮ್ಮ ಸ್ಥಾನಗಳನ್ನು ಬದಲಾಯಿಸಿ ನಿಮಗಾಗಿ ಹೊಸ ದಾರಿಯನ್ನು ಸೃಷ್ಟಿಸುತ್ತೆ. ನಿಮ್ಮ ಭೂತಕಾಲದ ಕಷ್ಟಗಳಿಗೆ ತಕ್ಕ ನ್ಯಾಯವನ್ನು ಒದಗಿಸಲು ಕಾಲಪುರುಷನು ಸಿದ್ಧನಾಗಿದ್ದಾನೆ. ಆದರೆ ಮುಂದಿನ 24ರಿಂದ 48 ಗಂಟೆಗಳ ಅವಧಿಯಲ್ಲಿ ನಿಮ್ಮ ಬಾಗಿಲನ್ನು ಬಡಿಯುವ ಆ ಅನಿರೀಕ್ಷಿತ ಸಂದೇಶ, ಆ ನಿಗೂಢ ಫೋನ್ ಕರೆ ಅಥವಾ ಆ ವಿಶಿಷ್ಟ ವ್ಯಕ್ತಿಯ ರೂಪದಲ್ಲಿ ಬರುವ ಅವಕಾಶ ನೀವು ಸರಿಯಾದ ಸಮಯದಲ್ಲಿ ಗುರುತಿಸಿ ಸ್ವೀಕರಿಸುತ್ತೀರಾ ಅಥವಾ ಅದನ್ನು ಕೇವಲ ಒಂದು ಸಾಧಾರಣ ಕಾಕತಾಳೀಯ ಘಟನೆ ಎಂದು ನಿರ್ಲಕ್ಷಿಸಿ ಹಳೆಯ ನೋವು ಮತ್ತು ಭಯದ ಗೂಡಿನಲ್ಲೇ ಉಳಿದು ಬಿಡ್ತೀರಾ? ನೆನಪಿಡಿ, ಸಿಂಹವು ಎಂದಿಗೂ ಹಸಿದಿದ್ದರೂ ಕಸವನ್ನು ತಿನ್ನುವುದಿಲ್ಲ ಮತ್ತು ತನ್ನ ಶಕ್ತಿಯನ್ನು ಕಳೆದುಕೊಳ್ಳುವುದಿಲ್ಲ. ನಿಮ್ಮ ಮೂಲ ಸ್ವಭಾವವಾದ ಈ ರಾಜಸ ಗುಣ ಮತ್ತು ಧೈರ್ಯವನ್ನು ಮರಳಿ ಪಡೆಯಿರಿ. ನಿಮ್ಮ ಬದುಕಿನ ಸುವರ್ಣ ಅಧ್ಯಾಯ ಇಂದಿನಿಂದಲೇ ಆರಂಭವಾಗುತ್ತಿದೆ. ಬ್ರಹ್ಮಾಂಡದ ಈ ಒಂದು ಅದ್ಭುತ ಶಕ್ತಿಯು ನಿಮ್ಮನ್ನು ಸದಾ ರಕ್ಷಣೆ ಮಾಡುತ್ತೆ. ದೀರ್ಘಕಾಲದಿಂದ ಸಿಲುಕಿಕೊಂಡಿದ್ದ ಹಣ, ನ್ಯಾಯಾಲಯದ ವಿವಾದಗಳಲ್ಲಿ ಸಿಲುಕಿದ್ದ ಆಸ್ತಿಗಳು ಅತ್ಯಂತ ಆಶ್ಚರ್ಯಕರ ರೀತಿಯಲ್ಲಿ ನಿಮ್ಮ ಕೈ ಸೇರುತ್ತಿವೆ. ಈ ಹೊಸ ಹೂಡಿಕೆಗಳಿಗೆ ಈ ಸಮಯ ಅತ್ಯಂತ ಸೂಕ್ತವಾಗಿದೆ. ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಸಿಗುವ ಸಾಧ್ಯತೆಗಳು ಹೆಚ್ಚಾಗಿವೆ. ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಈ ಒಂದು ಕಠಿಣ ಪರಿಶ್ರಮ ಗುರುತಿಸಿ ಸೂಕ್ತ ಗೌರವ ನೀಡ್ತಾರೆ. ಈ ಕಳೆದ ಹಲವು ದಿನಗಳಿಂದ ದಂಪತಿಗಳ ನಡುವೆ ಇದ್ದ ತಪ್ಪು ತಿಳುವಳಿಕೆಗಳು ದೂರ ಆಗಿ ಮಾಯವಾಗಿ ಪ್ರೀತಿ ಮತ್ತು ಸಾಮರಸ್ಯ ಮರಳಿ ನಿಮಗೆ ಸಿಗುತ್ತೆ. ಈ ಹೊಸ ವ್ಯಾಪಾರ ಅಥವಾ ಈ ಒಂದು ಉದ್ಯಮ ನೀವು ಪ್ರಾರಂಭಿಸಲು ಏನಾದರೂ ಯೋಚನೆ ಮಾಡ್ತಿದ್ರೆ ಈ ಮುಂಬರುವ ದಿನಗಳಲ್ಲಿ ನಿಮಗೆ ಒಳ್ಳೆಯ ಶುಭ ಸುದ್ದಿಗಳು ಸಿಗೋದಕ್ಕೆ ಪ್ರಾರಂಭ ಆಗುತ್ತೆ. ಇದೇ ವಾರ ಅದೇ ವಾರ ಹಾಕಬೇಕು ಅಂತ ಏನಿಲ್ಲ. ನಿಮಗೆ ಯಾವಾಗ ಹಾಕಬೇಕು, ಈ ದೇವರ ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ಆಗ ನೀವು ಈ ಲವಂಗವನ್ನು ಹಾಕಿ ನೋಡಿ. ನೀವೇ ಹೇಳ್ತೀರಾ, ಮನಸ್ಸಿಗೆ ತುಂಬಾ ಖುಷಿ ನೀಡುತ್ತೆ. ನೀವು ಅಂದುಕೊಂಡ ಕೆಲಸವೆಲ್ಲ ಸರಾಗವಾಗಿ ನಡೆಯುತ್ತಾ ಹೋಗುತ್ತೆ. ಮನೆಯಲ್ಲಿ ಯಾವಾಗಲೂ ಶಾಶ್ವತವಾಗಿ ಅಷ್ಟಲಕ್ಷ್ಮಿಯರ ವಾಸ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.